ದೇವನೊಬ್ಬನೇ ತಂದೆ, ನಾವೆಲ್ಲರೂ ಅವನ ಮಕ್ಕಳು. ಗಾಡ್ ಈಸ್ ಒನ್, ಆಲ್ ಆರ್ ಈಕ್ವಲ್, ಫಾದರ್ಹುಡ್ ಆಫ್ ಗಾಡ್ ಇನ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿಯನ್ನು ಗುರುಬಸವಣ್ಣವರು ಅಂತರಂಗದಲ್ಲಿ ತಿಳಿದುಕೊಂಡು ಅವ್ರು ಏನು ಹೇಳಿದ್ದಾರೆ ಅಂದರೆ, ಕಾರ್ಯಮುಖಗಳು ದೇವನು ಪರಮಾತ್ಮ ಒಬ್ಬನೇ ಇದ್ದಾನೆ, ನಿರಾಕಾರ ನಿರಂಜನ ನಿರವಯನಾದಂಥ ಪರಮಾತ್ಮನೊಬ್ಬನೇ ಇದ್ದಾನೆ. ಅವನು ಈ ಸೃಷ್ಟಿಯನ್ನು ಉತ್ಪತ್ತಿ ಮಾಡುವಾಗ ಬ್ರಹ್ಮ ಅನಿಸ್ಕೊಂಡ, ಅದನ್ನು ಪಾಲನೆಯನ್ನು ಮಾಡುವಾಗ ವಿಷ್ಣು ಅನಿಸ್ಕೊಂಡ, ಇದರ ಲಯವನ್ನು ಮಾಡುವಾಗ ರುದ್ರ ಅನಿಸ್ಕೊಂಡಿದ್ದಾನೆ. ಅದು ಕಾರ್ಯಮುಖಗಳು ವಿನಃ ಮೂರು ದೇವತೆಗಳಲ್ಲ ಅಂಥೇಳಿ ಅವಾಗ ಏನು ಮಾಡಿದರು, ಪರಮಾತ್ಮ ನಿರಾಕಾರ ನಿರಂಜನ ನಿರ್ವಯದಲ್ಲ, ಅದೇ ಆಕಾರದಲ್ಲಿ ವಿಶ್ವಾತ್ಮನ ರೂಪವಾದಂಥ ಇಷ್ಟಲಿಂಗವನ್ನು ಪರಿಕಲ್ಪನೆಯನ್ನು ಕಂಡುಹಿಡಿದರು. ಯಾಕಂದರೆ ಆತ್ಮನ ಪ್ರತೀಕವಾಗಿ ಕಂಡುಹಿಡಿದರು. ಆವಾಗ ನಾನೊಂದು ಉದಾಹರಣೆ ಕೊಡ್ತೀನಿ. ನಾನು ವಿಮಾನಕ್ಕೆ ಹೋಗುವಾಗ ಅಲ್ಲಿ ಚೆಕ್ ಮಾಡ್ತಾರೆ. ಆವಾಗ ಈ ಬಾಬೂಜಿ ಗಲೆ ಮೇ ಕ್ಯಾ ಹೈ ಅಂತ ಕೇಳ್ತಾರೆ. ಏ ಮೊಬೈಲ್ ಗಾರ್ಡ್ ಹೈ, ಪರ್ಸನಲ್ ಗಾರ್ಡ್ ಹೈ, ಸೆಕ್ಯೂರಿಟಿ ಗಾರ್ಡ್ ಹೈ, ಏ ಪತ್ತರ್ ಹೈ ಕ್ಯಾ ಕೇಳಿದವಾಗ ಪತ್ತರ್ ನಹಿ ಆತ್ಮಕ ಪ್ರತೀಕ ಅಂತ ತೋರಿಸಿದವಾಗ ಅವಾಗ ನಾನು ಹೇಳ್ತೇನೆ, 750 करोड़ लोगों को भूख लगते हैं ना, इसी तरह पीस ऑफ माइंड चाहिए. ಬಸವಣ್ಣ का धर्म है, ವಚನ ಸಾಹಿತ್ಯ में, ಇಷ್ಟಲಿಂಗ में है ಅಂತ ಕೇಳಿದವಾಗ ಅವಾಗ ಭಾಳ ಖುಷಿ ಆದರು ಅವರು. ಹಾಗೆ ಇದು ಒಂದು ಆತ್ಮನ ಪ್ರತೀಕವಾಗಿ ಗುರು ಬಸವಣ್ಣನವರು ಒಂದು ಕಾನ್ಸೆಪ್ಟ್ ಕಂಡುಹಿಡಿದ್ದಾರೆ. ಕಣ್ಣಿನ ಗುಡ್ಡು ಕಪ್ಪು, ಇದು ಕಪ್ಪು. ನಾವು ತ್ರಾಟಕ ಯೋಗವನ್ನು ಮಾಡಿದವಾಗ ನಮ್ಮ ಅಂತರಂಗದಲ್ಲಿದ್ದ ವೈಟಲ್ ಎಲೆಕ್ಟ್ರಿಸಿಟಿ ಹೊರಗೆ ಬಂದಾವಾಗ ಅಲ್ಲಿ ಒಂದು ಆತ್ಮ ಜಾಗೃತಿಯಾಗಿ ನಮ್ಮ ಒಂದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆಯ ಜಗದಗಲ ಮುಗಿಲಾದಂಥ ಪರಮಾತ್ಮನನ್ನು ಕರಸ್ಥಳದಲ್ಲಿ ಕೊಟ್ಟು ನಮಗೆ ಒಂದು ಲಿಂಗಾಂಗ ಯೋಗವನ್ನು ಶಿವಯೋಗವನ್ನು ಮಾಡಲಿಕ್ಕೆ ನಮಗೆ ಕರುಣಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೇನು ಮಾಡಿದರು, ಸಾಕ್ಷಾತ್ಕಾರ ಆದಮೇಲೆ ದೇವನನ್ನೇ ಮಾತನಾಡಿಸುವಂಥ ಒಂದು ಪ್ರಸಂಗ ಅಲ್ಲಿ ಬಂದದ್ದು ಎಲ್ಲರಿಗೂ ಗೊತ್ತು. ಸಾವಿರಾರು ಜನರ ಎದುರಿಗೆ ಸಾಕ್ಷಾತ್ಕಾರ ಆಗಿ ಅವರು ಅಲ್ಲಿಂದ ಗುರುಗಳ ಒಂದು ಆಜ್ಞೆಯನ್ನು ಪಡೆದುಕೊಂಡು, ನೀನು ಇಲ್ಲಿರಬೇಡಪ್ಪ, ನೀನು ಹೋಗು, ನೀನು ಲಗ್ನವನಾಗು ಅಂತೇಳಿ ಎಲ್ಲರೂ ಪ್ರಯಾಣ ಮಾಡಿದಾಗ ನನಗೆ ಯಾಕೆ ಈ ಒಂದು ಕೂಡಲ ಸಂಗಮದೇವ ನಿನ್ನ ಪೂಜೆ ಮಾಡುವಂಥ ಒಂದು ಭಾಗ್ಯ, ಯೋಗ ಭಾಗ್ಯ ನನಗೆಲ್ಲ ಇದೆ, ಈ ಸಂಸಾರದ ಕೆಸರಿನಲ್ಲಿ ಸಿಲುಕಿಸಬೇಡ ಅಂಥೇಳಿ ಕೇಳಿಕೊಂಡಾವಾಗ ಗುರುಗಳು ಆಜ್ಞೆ ಮಾಡ್ತಾರೆ. ದೇವನ ಆಜ್ಞೆನೂ ಆಗಿದೆ. ಬಸವ ನಿನ್ನ ಮಹಿ ತೊಳೆದು ಮೆರೆದಪ್ಪು, ನೀನು ಬಿಜ್ಜಳ ರಾಯನಿಪ್ಪ ಮಂಗಳವಾಡಿಗೆ ಹೋಗುವಂಥ ಆಜ್ಞೆ ಆದವಾಗ ಆ ದೇವನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಅವರು ಲಗ್ನವಾಗಿ ಅಲ್ಲಿ ಹೋಗ್ತಾರೆ. ಹೋಗಿ ಕರ್ಣಿಕ ಕಾಯಕವನ್ನು ಮಾಡ್ತಾ ಆಮೇಲೆ ಅವರ ಒಂದು ಪ್ರಾಮಾಣಿಕತೆಯಿಂದ ಆ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಏನೇನೋ ಕೊಂಡಿ ಮಂಚನಗಳು ಗಲಾಟೆಯನ್ನು ಮಾಡಿ ಅದರಲ್ಲಿ ಒಂದು ಶೋಷಣೆಯನ್ನು ಮಾಡಿ ಭ್ರಷ್ಟಾಚಾರವನ್ನು ಮಾಡಿದ್ದು ಗೊತ್ತಾದವಾಗ ಅವರಿಗೆ ಒಂದು ವಿತ್ತ ಸಚಿವರು ಅನ್ನುವಂಥ ಸ್ಥಾನಮಾನ ಕೊಡ್ತಾರೆ. ಆಮೇಲೆ ಅವರ ಮಾವ ಅಲ್ಲಿ ಬಲದೇವ ಮಂತ್ರಿ ಇರ್ತಾರೆ. ಅವರು ಆ ಒಂದು ಸ್ಥಾನಮಾನವನ್ನು ಪಡೆದುಕೊಂಡು ಇದ್ದರು. ಇವರ ಒಂದು ಮಹಿಮೆಯನ್ನು ತಿಳಿಸಬೇಕಂತೆ ಆ ಒಂದು ಪ್ರಸಂಗ ಬಂತು. ಆ ಬಿಜ್ಜಳ ರಾಜನ ಒಂದು ಗುಡಿಯಲ್ಲಿ ಒಂದು ಸ್ವರ್ಣಪತ್ರ ಬಂದು ಬೀಳ್ತದೆ. ಅದನ್ನು ಓದಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆವಾಗ ನಮ್ಮ ಅಳಿಯ ಬಸವರಸರು ಬಹಳ ಚೆನ್ನಾಗಿ ಲಿಪಿ ತಜ್ಞರಿದ್ದಾರೆ, ಅವ್ರಿಗೆಂದು ಓದಿಸ್ಬೋದು ಅಂತ ಕೇಳಿದವಾಗ ಎಲ್ಲರಿಗೂ ಓದಲಿಕ್ಕೆ ಬರಲ್ಲ ಅದು. ಅದನ್ನು ಲೋಹದಲ್ಲಿ ಇದನ್ನು ಬರೆದು ಅಪಚಾರ ಮಾಡಿದ್ದಾರೆ ಅಂತ ಕೆಲವರು ಹೇಳಿದವಾಗ ಆವಾಗ ಬಿಜ್ಜಳ ರಾಜ ಅಂತಾನೆ, ನನಗೆ ಅದು ಮಹತ್ವವಿಲ್ಲ, ಆ ಲಿಪಿಯಲ್ಲಿ ಏನಿದೆ ಅನ್ನೋದು ನಮಗೆ ಬೇಕಾಗಿದೆ ಅಂತ ಅಂದಾವಾಗ ಆವಾಗ ಗುರು ಬಸವನವರು ಕರೆಸಿದವಾಗ ಅವರು ನೋಡ್ತಾರೆ, ಇದೊಂದು ಲಿಪಿ ಬೇರೆ ಇದೆ, ಒಂದು ಕನ್ನಡಿ ತರಿಸಿರಿ ಅಂತ ಹೇಳಿದವಾಗ ಗುರು ಬಸವನವರು ಹೇಳ್ತಾರೆ, ಇದು ಒಂದು ಚಾಲುಕ್ಯ ರಾಜನು ಬರೆದಿಟ್ಟಿದ್ದಾನೆ, ಪ್ರಜಾಹಿತಕ್ಕಾಗಿ ನಿಮ್ಮ ಸಿಂಹಾಸನದ ಅಡಿಯಲ್ಲಿ 60 ಕೋಟಿ ಹೊನ್ನವನ್ನು ಇಟ್ಟಿದ್ದಾರೆ ಅಂತ ಹೇಳಿದವಾಗ ಅವಾಗ ಬಹಳ ಒಂದು ಅವರಿಗೆ ಸಂತೋಷ ಆಗ್ತದೆ. ಅವಾಗ ಹೇಳ್ತಾರೆ ಕೆಲವರು ಕೊಂಡಿ ಮಂಚನಗಳು, ನಿಮ್ಮ ಸಿಂಹಾಸನವನ್ನು ಅಲುಗಾಡಿಸಲಿಕ್ಕೆ ಬಂದಿದ್ದಾರೆ, ಅಪಚಾರವನ್ನು ಮಾಡ್ತಾ ಇದ್ದಾರೆ ಅಂದವಾಗ, ಇಲ್ಲ ನನಗೆ ಬೇಡ, ಅದು ಸಿಂಹಾಸನವನ್ನು ತೆಗೆಸಿರಿ ಅಂತ ನೋಡಿದವಾಗ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ 60 ಕೋಟಿ ಬಂಗಾರದ ಹೊನ್ನು ಸಿಕ್ಕಾವಾಗ ಬಹಳ ಖುಷಿಯಾಗಿ ನೀನಷ್ಟು ತಗೋ ತಂದಾವಾಗ ರಾಜನಿಗೆ ಹೇಳ್ತಾರೆ, ತಗೊಳ್ಳಿಕ್ಕೆ ನಾನು ಯಾರು, ಕೊಡಲಿಕ್ಕೆ ನೀನು ಯಾರು, ಪ್ರಜಾಹಿತಕ್ಕಾಗಿ ಅವರು ಇಟ್ಟಿದ್ದಾರೆ ರಾಜರು, ಅದನ್ನು ಯೋಜನೆಯನ್ನು ಮಾಡಿ ಪ್ರಜಾಹಿತಕ್ಕೆ ಬಳಸಬೇಕಂದವಾಗ ನೀನು ಬಹಳ ಮುತ್ಸದ್ದಿ, ನೀನು ಪ್ರಧಾನಮಂತ್ರಿ ಆಗು ಅಂತ ಕೇಳಿದವಾಗ ನನಗೆ ಸಾಕು ಅಂತ ಅಂದವಾಗ ಅಯೋಗ್ಯರು ಬಂದು ಅರಾಜಕತೆ ಉಂಟಾಗಿದೆ, ಬಸವಣ್ಣ ನೀನೇ ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿದವಾಗ ನಾನು ಈ ಜನರ ಸೇವೆಗಾಗಿ ನಾನು ಅದನ್ನು ಉಪಯೋಗ ಮಾಡ್ತೇನೆ, ನನ್ನ ಒಂದು ಅಧಿಕಾರವನ್ನು ಉಪಯೋಗ ಮಾಡ್ತೇನೆ ಅಂತ ಹೇಳಿದವಾಗ ಒಂದು ವಚನವನ್ನು ಹೇಳ್ತಾರೆ, ಹೊನ್ನಿನೊಳಗೊಂದು ಹೊರೆಯ, ಅನ್ನದೊಳಗೊಂದು ಅಗುಳ, ಸೀರೆಯೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದು ನಾದಡೆ, ನಿಮ್ಮ
ಪ್ರಮಥರಾನೇ ಕೂಡಲ ಸಂಗಮ ಅಂತ ಹೇಳ್ತಾರೆ. ಹಾಗೆ ಪ್ರಾಮಾಣಿಕವಾಗಿ ನಾನು ಜನರ ಸೇವೆಯನ್ನು ಮಾಡ್ತೇನೆ ಅಂಥೇಳಿ ಅದನ್ನು ಸ್ವೀಕಾರ ಮಾಡಿ ಪ್ರಧಾನಮಂತ್ರಿಯಾಗಿ ಅವರು ಆ ಒಂದು ಶರಣ ರಾಜ್ಯವನ್ನು ಕಟ್ಟಲಿಕ್ಕೆ ಸಂಕಲ್ಪ ನೀಲನಕ್ಷೆಯನ್ನು ಕೂಡಲ ಸಂಗಮದಲ್ಲೇನೆ ಮಾಡ್ಕೊಂಡು ಬಂದಿದ್ದರು. ಅದಕ್ಕಾಗಿ ಬಸವಣ್ಣನವರು 27 ವರ್ಷಗಳವರೆಗೆ ಇದು ಬಸವ ಕಲ್ಯಾಣದಲ್ಲಿದ್ದರು. ಅಯ್ಯ ಭಕ್ತಿಗೆ ಬೀಡಾದದ್ದು 36 ವರ್ಷ, ಅನುಭವಕ್ಕೆ ಶಿವಸದನವಾದದ್ದು 27 ವರ್ಷ ಅಂತ ಹೇಳ್ತಾರೆ. ಹಾಗೆ ಅನುಭವ 9 ವರ್ಷ ಆದಮೇಲೆ ಅನುಭವ ಮಂಟಪವನ್ನು ಕಟ್ಟಿದರು. ಅನುಭವ ಮಂಟಪ ಇಸ್ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ಹೋಲ್ ವರ್ಲ್ಡ್ ಅಂಥೇಳಿ ಆ ಒಂದು ಸಂಸತ್ತನ್ನು 12ನೇ ಶತಮಾನದಲ್ಲಿ ಗುರುಬಸವಣ್ಣನವರು ಮಾಡಿದ್ದಾರೆ. ಈಗ 540 ಜನ ಸಂಸತ್ತಲ್ಲಿದ್ದರೆ ಆ ಅಂದಿನ ಒಂದು ದಿವಸದಲ್ಲಿ 770 ಜನ ಅಮರಗಣಗಳು, ಅವರು ಮುಕ್ತಾತ್ಮರು, ಆ ದಾರ್ಶನಿಕರನ್ನು ತಯಾರು ಮಾಡಿದಂಥ ಗುರುಬಸವಣ್ಣವರು ಲಕ್ಷದ ಮೇಲೆ 96,000 ಅನುಯಾಯಿಗಳನ್ನು ಹೊಂದಿದ್ದರು. ಈಗಿನ ಒಂದು ರೇಷಿಯೋ ನೋಡಿದರೆ ಆಗಿನ ಕಾಲದಲ್ಲಿ 4 ಲಕ್ಷ ಜನ ಇರ್ಬೋದು. ಏನು ನಮ್ಮ ಭಾರತ ದೇಶದ ಒಂದು ಸೆನ್ಸಸ್ಸು ನೋಡಿದವಾಗ ಅರ್ಧ ಒಂದು ಸೆನ್ಸಸ್ಸನ್ನು ಪರಿವರ್ತನೆ ಮಾಡಿ ಬಸವಣ್ಣನವರು ಆ ಒಂದು ಧರ್ಮವನ್ನು ಪ್ರಕಟಣೆ ಮಾಡಿದ್ದರು, ಎಲ್ಲರಿಗೂ ಕೊಟ್ಟಿದ್ದರು. ಅದಕ್ಕಾಗಿ ಗುರು ಬಸವಣ್ಣನವರು ಕೊಟ್ಟಂಥ ತತ್ವ ಸಿದ್ಧಾಂತ ಹೇಗಿದೆಪ್ಪ ಅಂತಂದರೆ ಕಾಯಕ ದಾಸೋಹ ಪ್ರಸಾದ. ಅದಕ್ಕಿಂತಲೂ ಮುಂಚೆ ಒಂದು ಜಗತ್ತಿಗೊಂದು ಸಂದೇಶ ಕೊಟ್ಟಿದ್ದಾರೆ, ಅರ್ಚನೆ ಅರ್ಪಣೆ ಅನುಭವ. ಪ್ರತಿಯೊಬ್ಬ ಜೀವಿಯು ಬೆಳಗಿನ ಜಾವದಲ್ಲಿ ಪರಮ ಪವಿತ್ರವಾದಂಥ ಕಾಯಕ ಯಾವುದಾದ್ರೂ ಇದ್ದರೆ ಅದು ದೇವರ ಪೂಜೆ. ದೇವರ ಪೂಜೆ ಯಾಕೆ ಮಾಡಬೇಕಪ್ಪ ಅಂತಂದರೆ ಗಾಡ್ ಗಿವ್ಸ್ ಆ್ಯಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್, ಡೋಂಟ್ ಫರ್ಗೆಟ್ ಗಿವರ್ ಇನ್ ದ ಗಿಫ್ಟ್. ಪರಮಾತ್ಮ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶವನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ, ಮೊಫತ್ ಕೊಟ್ಟಿದ್ದಾನೆ, ಪುಕ್ಕಟೆಯಾಗಿ ಕೊಟ್ಟಿದ್ದಾನೆ. ಆ ಕೊಟ್ಟ ಮಹಾದಾತನು ಮರೆತಿದ್ದಾನೆ. ಆದರೆ ನಾವು ತೆಗೆದುಕೊಂಡು ಮರಿಬಾರದು ಅಂಥೇಳಿ ಕೃತಜ್ಞತೆ ಸಮರ್ಪಣೆಗಾಗಿ ನಾವು ಪೂಜೆಯನ್ನು ಮಾಡಬೇಕಾಗಿದೆ, ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ, ಧ್ಯಾನವನ್ನು ಮಾಡಬೇಕಾಗಿದೆ. ಇಂಥ ಒಂದು ಪರಮ ಪವಿತ್ರವಾದಂಥ ಧರ್ಮವನ್ನು ಗುರುಬಸವಣ್ಣನವರು ಕೊಟ್ಟರು. ಅರ್ಚನೆ ಮಾಡಿಯೇ ತೀರಬೇಕು. ಇಟ್ಸ್ ಎ ಕೈಂಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್. ಸಿಗರೇಟ್, ಗುಟಕ ಮತ್ತೆ ಏನಾದರೂ ಸಹಾಯ ಮಾಡಿದರೆ ಥ್ಯಾಂಕ್ ಯು ವೆರಿ ಮಚ್ ಅನ್ನುವಂಥ ಒಬ್ಬ ಮನುಷ್ಯನಿಗೆ ಬಸವಣ್ಣವ್ರು ಹೇಳ್ತಾರೆ, ಎಲ್ಲ ಕೊಟ್ಟ ಮಹಾದಾತ ಮಹಾದಾನಿಗೆ ನಾವು ಕೃತಜ್ಞತೆ ಅರ್ಪಿಸಬೇಕಾದರೆ ನಾವು ಬೆಳಗಿನ ಜಾವದಲ್ಲಿ ಅರ್ಚನೆಯನ್ನು ಮಾಡಬೇಕು. ಇಷ್ಟಕ್ಕೆ ನಿಲ್ಲಲ್ಲ ಅರ್ಪಣೆ ಅಂದರೆ ನಾವು ಕಾಯಕವನ್ನು ಮಾಡಬೇಕು. ಅರ್ಪಣಾ ಮನೋಭಾವದಲ್ಲಿ ಕಾಯಕ ದಾಸೋಹ ಪ್ರಸಾದ ಅಂತಿದೆ. ಕಾಯಕದಿಂದ ಗಳಿಸಬೇಕು, ದಾಸೋಹದಿಂದ ಬಳಸಬೇಕು, ನಾವು ಚಿಂತನೆಯನ್ನು ಮಾಡಬೇಕು. ಅದಕ್ಕಾಗಿ ಗುರು ಬಸವಣ್ಣನವರು ಥಿಯರಿ ಆಫ್ ಪ್ರೊಡಕ್ಷನ್, ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಕೊಟ್ಟರು. ಕಾಯಕದಿಂದ ಗಳಿಸಿ ದಾಸೋಹದಿಂದ ಬಳಸಬೇಕು. ಕಾಯಕ ಅಂದರೆ ಏನು? ಸತ್ಯ ಶುದ್ಧವಾದಂಥ ಪರಮ ಪವಿತ್ರವಾದಂಥ ಕಾಯಕವನ್ನು ಮಾಡಬೇಕು. ಪ್ರತಿಯೊಬ್ಬನೂ ಕಾಯಕ ಜೀವಿ ಆದವಾಗ ಮಾತ್ರ ಉಣ್ಣಲಿಕ್ಕೆ ಹಕ್ಕಿದೆ ಅಂತ ಹೇಳಿದರೆ ಹರಾಮ್ ಮತ್ತು ಖಾನ ಅಂತ ಹೇಳ್ತಾರೆ ಅವರು ಬಸವಣ್ಣನವರು. ಯಾಕಂದರೆ ಯಾವುದೇ ಕಸ ಹಿಡ್ಕೊಂಡು ಮಿನಿಸ್ಟ್ರ್ವರೆಗೆ ಯಾವ ಒಂದು ಪ್ರತಿಯೊಂದು ಕಾಯಕದಲ್ಲಿ ಸತ್ಯ ಶುದ್ಧತೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಸತ್ಯಕ್ಕೆ ಒಂದು ಮಾತು ಹೇಳ್ತಾರೆ, ಆ ಕಸ ಹೊಡುವ ಕಾಯಕವನ್ನು ಮಾಡುವಂಥ ಸತ್ಯಕ್ಕೆ ಹೇಳ್ತಾರೆ, ವೃತ ತಪ್ಪಲು ಸೈರಿಸಬಹುದು, ಆದರೆ ಕಾಯಕ ತಪ್ಪಲು ಸೈರಿಸಬಾರದು, ಕರ್ಮರ ಕಾಳೇಶ್ವರ ಅಂತ ಹೇಳ್ತಾರೆ. ಹಾಗೆ ಶರಣರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ನಮಗೆ ಬಡತನ ಬರುವುದಿಲ್ಲ, ನಮಗೆ ಸಮೃದ್ಧಿಯಿಂದ ಇರ್ತೀವಿ. ಅದಕ್ಕೆ ಇದಕ್ಕೆ ಲಕ್ಕಮ್ಮ ಒಂದು ಮಾತನ್ನು ಹೇಳ್ತಾರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಶರಣಂಗೆ ಎತ್ತು ನೋಡಿದಡತ್ತು ಲಕ್ಷ್ಮಿ ತಾನಾಗಿಪ್ಪಳು. ಮಾರೆಯ ಪ್ರಿಯ ಅಮರೇಶ್ವರಲಿಂಗದ ಸೇವೆಯುಳ್ಳನ್ನು ಕರೆತು ಹೇಳ್ತಾರೆ. ಪ್ರಾಮಾಣಿಕವಾಗಿ ನಾವು ಕಾಯಕವನ್ನು ಮಾಡಿದ್ದೇ ಆದರೆ ನಮಗೆ ಯಾವುದೂ ಕೊಂದು ಕೊರತೆಗಳು ಬರೋದಿಲ್ಲ. ಯಾವಾಗಲೂ ಸಮೃದ್ಧಿ, ಸಂತೃಪ್ತಿ, ಸುವಿಧಾನದಿಂದ ಕೂಡಿದಂಥ ನಮ್ಮ ಜೀವನ ನಡೀತೈತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರು ಕಾಯಕ ಸಿದ್ಧಾಂತದಿಂದಲೇ ಅವರು ಬಹಳ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ಒಂದು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಸಿಗಬೇಕಂದರೆ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕಂತೇಳಿ ಗಾಂಧೀಜಿಯವರು 1926ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಬೆಳಗಾವದಲ್ಲಿ ಇದ್ದಾಗ ಒಂದು ಮಾತು ಹೇಳೋ ಹರಡಿಕರ ಮಂಜಪ್ಪನವರು ಪಕ್ಕದಲ್ಲಿ ಕೂತಿದ್ದರು. ಅಲ್ಲಿ ಬಸವ ಭಕ್ತರು, ಯುವಕರು ಓಡಾಡ್ತಾ ಇದ್ದರು. ಬಸವ ಬಳಗದವರು ಇವರು ಯಾರ್ರಿ ಅಂತ ಕೇಳಿದವಾಗ ಬಸವಣ್ಣನವರು ಭಕ್ತರು ಇವರು ಯುವಕರು ಅಂತ ಹೇಳಿದಾಗ, ಬಸವ ಅಂದರೆ ಯಾರು ಅಂತ ಕೇಳಿದಾಗ 10-15 ನಿಮಿಷದಲ್ಲಿ ಎಲ್ಲ ಹೇಳಿದರು.
ಬಸವನವರು ಯಾಕೆ ಹುಟ್ಟಿ ಬಂದರು, ಏನು ಕೊಟ್ಟರು, ಅನುಭವ ಕೊಟ್ಟಿದ್ರು, ಕಾಯಕ ಸಿದ್ಧಾಂತ ಹೇಳಿದರು, ಸಪ್ತ ಸೂತ್ರನ ಕೊಟ್ಟರು, ಎಲ್ಲವನ್ನೂ ಹೇಳಿದ. ಅವಾಗ ಭಾಳ ಖುಷಿಯಾದರು. ಅವಾಗ ಅಲ್ಲಿ ಮುಂದೆ ಕೂತಂಥ ಪತ್ರಕರ್ತರು ಕೇಳಿದರು, ಗಾಂಧೀಜಿಯವರೇ ನೀವು ಭಾಳ ಖುಷಿಯಾಗಿದ್ದಾರೆ, ಕರ್ನಾಟಕ ಏನಾದರೂ ಒಂದು ಸಂದೇಶವನ್ನು ಹೇಳಂತ ಕೇಳಿದಾಗ, ಕರ್ನಾಟಕದ ಜನತೆಗೆ ಸಂದೇಶವನ್ನು ಹೇಳಲಿಕ್ಕೆ ನಾನು ಅಸಮರ್ಥನು. ಯಾಕಂತ ಕೇಳಿದಾಗ, ಈ ಪುಣ್ಯ ಭೂಮಿಯಲ್ಲಿ ಪರಮ ಪವಿತ್ರವಾದಂಥ ಪುಣ್ಯ ಭೂಮಿಯಲ್ಲಿ ಕರ್ನಾಟಕದಲ್ಲಿ ಗುರು ಬಸವಣ್ಣವರು ಜನಿಸಿದ್ದಾರೆ. ಅವರು ಸಿದ್ಧ ಪುರುಷರಿದ್ದರು, ನಾನು ಸಾಧಕನಾಗಿದ್ದೇನೆ, ಒಂದು ವೇಳೆ ಈಗ ಇರುತ್ತಿದ್ದರೆ ಲೋಕಪೂಜ್ಯ ವ್ಯಕ್ತಿಯಾಗಿ ಪರಿಣಮಿಸುತ್ತಿದ್ದರು ಅಂಥೇಳಿ ಭಾಳ ಅಭಿಮಾನದಿಂದ ಹೇಳಿದಾಗ ಮುಂದುವರೆದು ಹೇಳ್ತಾರೆ, ಗುರು ಬಸವಣ್ಣರು ಕೊಟ್ಟಂಥ ತತ್ವ ಸಿದ್ಧಾಂತಗಳಲ್ಲಿ ನಾನು ಎರಡನ್ನು ಅನುಪಾಲನೆ ಮಾಡ್ತಾ ಇದ್ದೇನೆ. ಒಂದು ಕಾಯಕ ಸಿದ್ಧಾಂತ, ಇನ್ನೊಂದು ಅಸ್ಪೃಶ್ಯತಾ ನಿವಾರಣ. ಅವರು ಕೊಟ್ಟ ತತ್ವ ಸಿದ್ಧಾಂತಗಳನ್ನು ಕರ್ನಾಟಕದವಾದ ನೀವುಗಳು ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿ ಅನುಷ್ಠಾನ ಮಾಡಿದ್ದೇ ಆದರೆ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಆಂಧ್ರ ಅಲ್ಲ, ತಮಿಳುನಾಡು, ಭಾರತ ಅಲ್ಲ, ಇಡೀ ಜಗತ್ತನ್ನು ಉದ್ಧಾರ ಮಾಡಬಲ್ಲಂತ ಮಹಾತ್ಮ ಗಾಂಧೀಜಿಯವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಸರ್ವಜ್ಞ ಮೂರ್ತಿ ಸಹಿತ 15-14ನೇ ಶತಮಾನದ ಹೇಳ್ತಾರೆ, ಬಸವ ಪೀಠವು ಎದ್ದು ವಸಿದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆವೆಗೆ ವಶವಾಗದಿವುದೇ ಸರ್ವಜ್ಞ ಅಂತ ಹೇಳಿದ್ದಾರೆ. 12ನೇ ಶತಮಾನ ಉಲ್ಟಾ ಮಾಡಿದರೆ 21ನೇ ಶತಮಾನದಲ್ಲಿ ಈಗ ಬಸವಯುಗ ಕಾಲ ಆಗುವುದು ಬಂದಿದೆ. ಬಸವ ಟಿವಿ ಬಂದಿದೆ, ಅದರ ಮುಖಾಂತರವಾಗಿ ಜಗತ್ತಿಗೆ ಸಂದೇಶವನ್ನು ಸಾರ್ತಾ ಇದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳು ಜಗತ್ತಿಗೆ ಮೆರೆದಿದ್ದೇ ಆದರೆ ಈ ಒಂದು ಭಾರತ ದೇಶ ವಿಶ್ವಗುರು ಆಗುವಂಥ ಒಂದು ಸಂಕಲ್ಪ ಇದೆ, ಶರಣರ ಸಂಕಲ್ಪ ಇದೆ. ಬಸವಣ್ಣವರು ಗಡಿಪಾರು ಶಿಕ್ಷೆ ಹೊಂದಿ ಹೋಗುವಾಗ ಅವಾಗೆಲ್ಲ ಕೇಳಿದ್ರು, ರಾತ್ರಿ 12 ಗಂಟೆಗೆ, ಅಪ್ಪನವರು ನೀವೆಲ್ಲ ಹೊಂಟಿದ್ದೀರಿ, ಮತ್ತು ಯಾವಾಗ ಬರ್ತೀರಿ ಅಂತ ಕೇಳಿದಾಗ, ನಾವು ಬರೋದಿಲ್ಲ, ನಮ್ಮವರು ಬರ್ತಾರೆ ಅಂತ ಹೇಳಿದೆ. ಏನು ಮಾತಪ್ಪ ಅಂತಂದರೆ, 770 ವರ್ಷ ಆದಮೇಲೆ ನಾವು ಮತ್ತೆ ಬರ್ತೇವೆ, ಆನಂದ ನಾಮ ಸಂವತ್ಸರ 60 ಸಂವತ್ಸರ ತಿರುಗಿದ ಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಸವಣ್ಣವರ ಕೀರ್ತಿ ಜಗತ್ತಿನಾದ್ಯಂತ ಬೆಳಗ್ತಾ ಇದೆ. ಅದಕ್ಕೆ ಶರಣರೇ ಕಾರಣರು ಕಾಲಜ್ಞಾನ ವಚನಗಳಲ್ಲಿ ಹೇಳಿದ್ದಾರೆ. ಮಡಿವಾಳ ಮಾಚಿದವರು ಒಂದು ಮಾತು ಹೇಳ್ತಾರೆ, ದಕ್ಷಿಣದ ಕೃಷ್ಣಗೆ ಕರೆವರಯ್ಯ ಜನ ನೆರೆವರಯ್ಯ, ಪರಿಧಾಮಿ ನಾಮ ಸಂವತ್ಸರಕ್ಕೆ ಒಬ್ಬರು ಒಳ್ಳೆಯದಾಗಿ ಬಂದು ಸೇರುವಂತ. ಆವಾಗ ಮಡಿವಾಳ ಮಾಚಿದವರು ಕಾಲಜ್ಞಾನ ವಚನ ಮುಖಾಂತರ ಹೇಳಿದರೆ, ಅಂಥ ಗುರುಬಸವಣ್ಣ ಕೊಟ್ಟಂಥ ಒಂದು ತತ್ವ ಸಿದ್ಧಾಂತ ಹೇಗಿದೆವಪ್ಪ ಅಂತಂದರೆ ಸಮಾಜಮುಖಿ ಆಗಿದ್ದಾವೆ. ಯಾಕೆಂದರೆ ಬಸವಣ್ಣವರ ಕಾಲದಲ್ಲಿ ಒಂದು ಈ ಜಾನಪದ ಕವಿಗಳು ಹೇಳ್ತಾರೆ, ಹೋದಲ್ಲೆಲ್ಲ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂದು ಹೊಸ ಬೆಳಕು ಅಂತ ಹೇಳ್ತಾರೆ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದಂತ ಹೇಳಿದರು. ಹೇಗಪ್ಪ ಅಂತಂದರೆ ಬಸವಣ್ಣವರು ಅವರಿಗಟ್ಟು ಇವರಿಗಟ್ಟು ಕೊಡಲಿಲ್ಲ, ಚೆಲ್ಲಿಬಿಟ್ರಂಥ ಧರ್ಮವನ್ನು. ಬಸವಣ್ಣನವರು ಸಾವಿರಾರು ವರ್ಷಗಳಿಂದ ಏನು ಒಂದು ಬಿದ್ದಿದ್ರು, ದಲಿತರು ಹೀನ ಕುಲದಲ್ಲಿ ಹುಟ್ಟಿದವರು ಎಲ್ಲರೂ ಜಾತಿ ಮತ ಪಂಥ ಪುರುಷ ಸ್ತ್ರೀ ಭೇದ ಭಾವದಿಂದ ಕೂಡಿದಂಥ ಸಮಾಜದಲ್ಲಿ ವಾಕ್ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯವನ್ನು ಕೊಟ್ಟು ಅವರೆಲ್ಲರೂ ಮುಕ್ತಾತ್ಮನಾಗಿ ಮಾಡಿದಂಥ ಒಂದು ಕೀರ್ತಿ ಗುರು ಬಸವಣ್ಣರು ಕೊಡ್ತದೆ. ಯಾಕಂದರೆ ಪರಮಾತ್ಮ ಒಬ್ಬನಿದ್ದಾನೆ, ಅವನು ಈ ಒಂದು 750 ಕೋಟಿ ಜನರ ಮಧ್ಯದಲ್ಲಿ ಏನಿದ್ದಾನೆ, ಆತ್ಮರೂಪನಾಗಿ ಜೀವಾತ್ಮರೂಪನಾಗಿದ್ದಾನೆ. ಆ ಜೀವಾತ್ಮನನ್ನು ಪರಮಾತ್ಮನನ್ನಾಗಿ ಮಾಡಬೇಕಂದ್ರೆ ಅವರು ಸಾಧನವನ್ನು ಕೊಟ್ಟರು, ಲಿಂಗಾಂಗ ಸಾಮರಸ್ಯವನ್ನು ಕೊಟ್ಟರು. ನಾವು ಆ ಒಂದು ಭಾವದಿಂದ ನೋಡಿದವಾಗ ಈ ಶರೀರ ಭಾವ ಹೋದರೆ ನಾವು ಸಹಿತ ಏನಾಗ್ತೀವಿ, ಪರಮಾತ್ಮ ಆಗ್ತೀವಿ. ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ಒಂದು ಸಮುದ್ರ ಇದೆ, ಆ ಸಮುದ್ರದೊಳಗಿನ ಒಂದು ನೀರನ್ನು ಒಂದು ಬೊಗಸಿ ನಾವು ತೆಗೆದುಕೊಂಡಾಗ ಬೊಗಸಿ ನೀರು ಅಂತೀವಿ. ಆ ಬೊಗಸಿ ನೀರನ್ನು ಚೆಲ್ಲಿದವಾಗ ಏನಾಗತ್ತೆ, ಅದು ಸಮುದ್ರ ನೀರಾಗ್ತದೆ. ಅದೇ ರೀತಿಯಾಗಿ ಪರಮಾತ್ಮ ಯಾವ ರೀತಿಯಾಗಿ ಸಮುದ್ರೋಪಾದಿಯಲ್ಲಿದ್ದಾನೋ ಬೊಗಸಿ ನೀರತ್ತಂದರೆ ಇದು ಒಂದು ಶರೀರದೊಳಗೆ ಒಂದು ಸಂಕುಚಿತ ಮನೋಭಾವನೆಗೆ ಜೀವಾತ್ಮ ಇದ್ದಾನೆ, ಆತ್ಮನಿದ್ದಾನೆ. ಈ ಶರೀರ ಭಾವ ಹೋಗಲಿಕ್ಕೆ ಗುರು ಬಸವಣ್ಣ ಏನು ಮಾಡಿದಾರಂದರೆ ಪೂಜೆ, ಪ್ರಾರ್ಥನೆ, ಧ್ಯಾನ, ಕಾಯಕ, ದಾಸೋಹ, ಚಿಂತನವನ್ನು ಮಾಡಿದಾಗ ಈ ಶರೀರ ಭಾವ ಹೋತಂದರೆ ನಾವು ಪರಮಾತ್ಮ ಸ್ವರೂಪ ಆಗ್ತೀವಿ. ಇಂಥ ಒಂದು ಸರಳವಾದಂಥ ಸಾಧನೆಯನ್ನು ಗುರು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ. ವಚನ ಸಾಹಿತ್ಯ ಅಂದರೆ ಏನದು, ವಿಶ್ವ ಸಾಹಿತ್ಯ. ಆದ್ಯರ ವಚನ ಪರುಷಕಂಡನ್ನು ಸದಾಶಿವನೆಂಬ ಲಿಂಗವನ್ನೆರೆ ನಂಬುವುದು, ನಂಬಲೊಡನೆ ನೀ ವಿಜಯಿ ಕಂಡನ್ನು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗಮ ದೇವನ ವಚನ ಬೇವಸವಿದೆ ಅಂತ ಹೇಳ್ತಾರೆ. ನಾವು ವಚನ ಸಾಹಿತ್ಯವನ್ನು ಹಿಡ್ಕೊಂಡು ಹೋದರೆ ನಮಗೆ ಕ್ಷಣಕ್ಕೆ ನಮಗೆ ವಿಜಯನ ಪ್ರಾಪ್ತಿ ಆಗ್ತೈತೆ ಅಂತೇಳಿ ವಚನ ಸಾಹಿತ್ಯ ಮುಖಾಂತರವಾಗಿ ಹೇಳ್ತಾರೆ. ಅಂಥ ವಚನ ಸಾಹಿತ್ಯ ಅಂದ್ರೆ ವಚನಾಮೃತ.
ವಚನಗಳನ್ನು ಅಣ್ತಾ ಹೋದರೆ ನಮ್ಮ ಜೀವನವೇ ಪಾವನ ಆಗ್ತದೆ. ಅಂಥ ವಚನ ಸಾಹಿತ್ಯ ಎಷ್ಟು ಬರೆದಾದ್ರೆ ಕೋಟಿ ಕೋಟಿ ವಚನಗಳನ್ನು ಬರೆದಾರೆ. ಅದರೊಳಗೆ 20,000 30,000 ವಚನಗಳು ಸಿಕ್ಕಿದ್ದಾವೆ. ಒಂದೊಂದು ವಚನ ನಮ್ಮ ಜೀವನವನ್ನು ಪಾವನ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ, ಅದರಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ಅವು ಅಂತರಾತ್ಮದಿಂದ ಹೊರಹೊಮ್ಮಿದಂಥ ವಚನಗಳಿವೆ. ಎಂಥ 300 ಜನ ವಚನಕಾರರಿ, ಸಾಮಾನ್ಯ ಅಲ್ಲ. ಜಗತ್ತಿನ ಇತಿಹಾಸದಲ್ಲಿ ನೋಡಿದರೆ ಒಂದೇ ಕಾಲಕ್ಕೆ 770 ಜನ ಅಮರಗಣಗಳು, ಅದರೊಳಗೆ 300 ಜನ ವಚನಕಾರರು, ಅದರೊಳಗೆ 60 ಜನ ಮಹಿಳೆಯರು, ಅದರೊಳಗೆ 30 ಜನ ವಚನಕಾರ್ತರಿ ಅನುಭವ ಸಾಹಿತ್ಯವನ್ನು ಕೊಟ್ಟಂಥ ಒಂದು ಇತಿಹಾಸವನ್ನು ನೋಡಿದಾಗ ಈಗ ಯಾಕಾಗಿದೆ ಜಗತ್ತಿಗೆ ಪ್ರಚಾರ, ಯಾಕೆ ಆಗಲಿಲ್ಲಪ್ಪ ಅಂತಂದರೆ ನಮ್ಮ ಸಮಾಜದ ಒಂದು ದೌರ್ಬಲ್ಯದಿಂದ ನಮಗೆ ಹೆಂಗಾಗಿದೆ. ಎಲ್ಲರೂ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅನುಷ್ಠಾನ ಮಾಡಿದರೆ ಈ ಜಗತ್ತು ಸುಖ ಶಾಂತಿ ಸಮಾಧಾನದಿಂದ ಕೂಡುವಂಥ ಒಂದು ಅವಕಾಶ ನಮಗೆ ಒದಗಿ ಬರ್ತದೆ. ಅದಕ್ಕಾಗಿ ನೀವೆಲ್ಲರೂ ಆ ವಚನಗಳನ್ನು ಅಧ್ಯಯನ ಮಾಡಿ ಆ ಒಂದು ಶರಣರು ಕೊಟ್ಟಂಥ ಕಾನ್ಸೆಪ್ಟನ್ನು ಅರಿತುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈ ವಚನ ಸಾಹಿತ್ಯವನ್ನು ಎಲ್ಲಿವರೆಗೆ ನಾವು ಅಧ್ಯಯನ ಮಾಡೋದಿಲ್ಲ, ಅನುಷ್ಠಾನ ಮಾಡೋದಿಲ್ಲ, ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ, ಮತ್ತೊಬ್ಬರ ಜೀವನ ಸಾರ್ಥಕ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ವಿಷಯ ಏನಬೇಕಂದ್ರೆ, ಇಲ್ಲಿ ಅದ್ಭುತವಾದಂಥ ಯೋಗಿ ಇದೆ. ಅವರು ಷಟ್ಸ್ಥಲ ಸಿದ್ಧಾಂತವನ್ನು ಕೊಟ್ಟರು. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂಥೇಳಿ ಈ ಮೂರನ್ನು ನಮಗೆ ಕೊಟ್ಟಿದ್ದಾರೆ. ಅಷ್ಟಾವರಣದಿಂದ ನಮ್ಮ ಶರೀರದಲ್ಲಿ ಬರುವಂಥ ತೊಡಕುಗಳೆಲ್ಲ ನಿವಾರಣೆ ಆಗ್ತವೆ. ಇದು ರಕ್ಷಣೆ ಇದ್ದ ಹಾಗೆ. ಪಂಚಾಚಾರ ಅಂದರೆ ಈ ಪಂಚ ಆಚಾರ್ಯಗಳನ್ನು ಹಿಡಿದುಕೊಂಡೇ ಕಲ್ಯಾಣ ರಾಜ್ಯವನ್ನು ಕಟ್ಟಿದರು. ಕಲ್ಯಾಣ ರಾಜ್ಯ ಅಂದ್ರೇನು? ಅಲ್ಲಿ ಕಲ್ಯಾಣದಲ್ಲಿ ನೀಡುವರುಂಟು, ಬೇಡುವರಿಲ್ಲದ ಕಾರಣ ಬಡವಾದ್ನಂತ ಬಸವಣ್ಣ ಹೇಳುವಾಗ ಈಗೆಲ್ಲರೂ ಬೇಡವರಾಗಿದ್ದಾರೆ. ಆದರೆ ಬಸವಣ್ಣರು ಕೊಟ್ಟಂಥ ತತ್ವ ಸಿದ್ಧಾಂತ ಆಗಿದ್ದಾರೆ, ಕಾಯಕ ಭಾಳ ಮಹತ್ವದ್ದು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಆ ಕಾಯಕಿಗೆ ಸಮಾನವಾದಂಥ ಶಬ್ದವನ್ನೇ ಕೊಡಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಕನ್ನಡ ಸಾಹಿತ್ಯ, ಕನ್ನಡ ಒಂದು ಭಾಷೆ ಅಂದರೆ ಇಡೀ ಜಗತ್ತಿಗೆ ವಿಶೇಷವಾದಂಥ ಒಂದು. ಯಾಕಂದರೆ ಅಮ್ಮ ಅಪ್ಪ ಅಂತೂ ಬಾಯಿ ತುಂಬಾಗಿ ನಾವು ಕರಿತೇವೆ, ಆದರೆ ಬೇರೆ ಬೇರೆ ಭಾಷೆಗಳನ್ನು ನೋಡಿದಾಗ ಅವು ಪೂರ್ಣವಾದಂಥ ಭಾಷೆಯಲ್ಲ. ಅದಕ್ಕಾಗಿ ಈ ಒಂದು ವಚನ ಸಾಹಿತ್ಯವನ್ನು ಹೇಗೆ ಕೊಟ್ಟಿದ್ದಾರೆ ಅಂದರೆ, ನಾವು ಹಂತವಾಗಿ ಏರಿ ಹೋಗಿ ಪರಮಾತ್ಮನ ಕೊಡುವಂಥ ಷಟ್ಸ್ಥಲ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಭಕ್ತ, ಮಹಿಷ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಕೊಟ್ಟಿದ್ದಾರೆ. ಮೆಲ್ಲನೆ ಭಕ್ತ ನೆನೆಸುವೆನಯ್ಯ, ಮೆಲ್ಲನೆ ಯುಕ್ತ ನೆನೆಸುವೆನಯ್ಯ, ಮೆಲ್ಲನೆ ಸಾರಿ ಶರಣ ನೆನೆಸುವೆನಯ್ಯ, ಮೆಲ್ಲನೆ ಎಡವು ಗುಳಿಗಳ ದಾಂಟಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮಿಂದ ಅದಕ್ಕೆ ನೆನೆಸುವೆನೆ ಅಂತ ಹೇಳ್ತಾರೆ. ಎಷ್ಟು ಚಾಲೆಂಜ್ ಆಗಿ ಮಾತನಾಡ್ತಾರೆ ಅಂದರೆ, ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಅವರು. ನಾವು ಭಕ್ತ ಮಹಿಷ ಪ್ರಸಾದಿ ಅಂದರೆ ಏನು? ನಾವು ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಗುರು ಬಸವಣ್ಣನವರು ಎಷ್ಟು ನಿಧಾನವಾಗಿ ನಮ್ಮನ್ನು ಕರೆದುಕೊಂಡು ಪರಮಾತ್ಮನಿಗೆ ಕರ್ಕೊಂಡು ಹೋಗ್ತಾರೆ. ಹೇಗಪ್ಪ ಅಂತಂದರೆ, ನಮಗೆ ಲಿಂಗಾಂಗ ಸಾಮರಸ್ಯದಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಇದೆ. ನಾನು 40-50 ವರ್ಷಗಳವರೆಗೆ ಈ ಲಿಂಗಾಂಗ ಸಾಮರಸ್ಯವನ್ನು ಮಾಡಿದ್ದೇನೆ. ದಿನನಿತ್ಯ 1 ಗಂಟೆ ನಾನು ಯೋಗಾಸನ ಪ್ರಾಣಾಯಾಮಕ್ಕೆ ಕೊಡ್ತೇನೆ. 400 ಚಪ್ಪಾಳೆಗಳನ್ನು ಹೊಡೆದು ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ನನಗೆ 69 ವರ್ಷ ಮುಗಿದು 70ರಲ್ಲಿ ಪ್ರವೇಶ ಆಗಿದ್ದಾನೆ. 25 ವರ್ಷ ಸರ್ವಿಸು ಮಾಡಿದ್ದಾನೆ. ನನಗೆ ಪೆನ್ಷನು ಬರ್ತದೆ. ಆರೋಗ್ಯ ಮಾತ್ರ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ನಾವು ಡಾಕ್ಟ್ರಿಗೆ ದಾಸರಾಗಬಾರ್ದು, ಮತ್ತೊಬ್ಬರಿಗೆ ದಾಸರಾಗಬೇಕು. ನಮ್ಮ ಬಟ್ಟೆಗಳನ್ನು ನಾವೇ ತೊಳ್ಕೊಳ್ಬೇಕು, ನಮ್ಮ ರೂಮನ್ನು ನಾವೇ ಕಸ ಹೊಡ್ಕೋಬೇಕು, ನಮ್ಮ ತಟ್ಟೆ ನಾವೇ ತೊಳೆದುಕೊಂಡಾವಾಗ ಹಿತಮಿತವಾಗಿ ನಮ್ಮ ಜೀವನವನ್ನು ನಡೆಸಿದಾಗೆ ನಮ್ಮ ಆರೋಗ್ಯ ಚೆಂದ ಇರ್ತದೆ. ಇದಕ್ಕೆ ಹೇಳ್ತಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಬಾರದು, ಕೆಡಿಸಲಾಗದು ಅಂತೇಳಿ ಬಸವಣ್ಣ ಹೇಳ್ತಾರೆ. ಇದು ಪ್ರಸಾದಕಾಯ, ದೇವನನ್ನು ಒಲಿಸಲಿಕ್ಕೆ ಬಂದಿದೆ. ಅದ್ಭುತವಾದಂಥ ಶಕ್ತಿ ಇದೆ ಇಲ್ಲಿ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಜ್ಞಾ, ಬ್ರಹ್ಮ, ಶಿಖಾ, ಪಶ್ಚಿಮ, ಅನುಚಕ್ರ ಅಂಥೇಳಿ 10 ಚಕ್ರಗಳನ್ನು ಕೊಟ್ಟಿದ್ದಾರೆ ಶರಣರು. ಅವನು ಹೆಂಗೆ ಭೇದನೆ ಮಾಡ್ಕೋಬೇಕು ಅನ್ನೋದು ಲಿಂಗಾಂಗ ಸಾಮರಸ್ಯ ಮಾಡಿದ್ದಾರೆ. ರಾತ್ರಾಟಕ ಯೋಗವನ್ನು ಮಾಡ್ತಾ ಅನುಭವಿಸಿ ದೃಷ್ಟಿಯಿಂದ ಒಂದು ದೀಪವನ್ನು ಇಟ್ಟುಕೊಂಡು ನಾವು ಮಂತ್ರ ಜಪವನ್ನು ಮಾಡ್ತಾ ಊರ್ಧ್ವಕ್ಕೆ ಏರಬೇಕಾಗಿದೆ. ಆಧಾರದಲ್ಲಿ ಒಂದು ಕುಂಡಲಿನಿ ಶಕ್ತಿ ಇದೆ, ಅಲ್ಲಿ ಒಂದು ಸರ್ಪ ಇದೆ, ಅದು ವಿಷವನ್ನು ಅಧೋಮುಖವಾಗಿ ಕಾರ್ತಾ ಇದೆ. ಅದಕ್ಕೆ ನಾವು ಊರ್ಧ್ವಮುಖವಾಗಿ ಯೋಗ ಶಕ್ತಿಯಿಂದ ಮೇಲೆ ಎಬ್ಬಿಸಿದವಾಗ ಆಧಾರದಿಂದ ಸ್ವಾಧಿಷ್ಠಾನ ಮಣಿಪೂರಕ, ಅನಾಥ, ವಿಶುದ್ಧಿ, ಬ್ರಹ್ಮಚಕ್ರದಲ್ಲಿ ಬಂದಾವಾಗ ಇಲ್ಲಿ ಅಮೃತದ ಕೊಡ ಇದೆ, ಅಮೃತ ಸರಿಸಿ ಇದೆ. ಅದನ್ನು ನಾವು ಭೇದನೆ ಮಾಡಿದವಾಗ ನಮ್ಮ ಹೃದಯ ಸ್ಥಾನದಲ್ಲಿ
ಬಂತಂದರೆ ನಮಗೆ ಮಹದಾನಂದ ಆಗುತ್ತೆ, ನಮಗೆ ಸಾಕ್ಷಾತ್ಕಾರ ಆಗುತ್ತೆ, ನಾವು ಅನುಭವವನ್ನು ಪಡ್ಕೋತೀವಿ. ನಾನು ಅದರ ದಿನನಿತ್ಯದಲ್ಲಿ ಮಾಡಿ ಅಮೃತವನ್ನು ಕುಡಿತಾ ಇದ್ದೇನೆ. ಯಾಕಂದರೆ ಅದು 40-50 ವರ್ಷಗಳವರೆಗೆ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು. ಎಲ್ಲ ಶರಣರು ಅದನ್ನು ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಷಟ್ಸ್ಥಲ ಸಿದ್ಧಾಂತ ಭಾಳ ಪವಿತ್ರವಾಗಿದೆ. ಹೆಂಗಪ್ಪ ಅಂತಂದರೆ ನಿಮಗೆ ಅಕ್ಕಮಹಾದೇವಿ ಒಂದು ವಚನ ಹೇಳಿದರೆ, ಪ್ರಾಣಲಿಂಗ ಸ್ಥಳದ ವಚನ ಹೇಳಿದರೆ ನಿಮಗೆ ಮನವರಿಕೆ ಆಗುತ್ತೆ. ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ 15-16 ವರ್ಷಗಳಲ್ಲಿ ಅಕ್ಕಮಹಾದೇವಿ ಬತ್ತಲೆಯಾಗಿ ಹೋಗಿ ಅಂಥ ಒಂದು ಅನುಭವವನ್ನು ಗಳಿಸಿದ್ರು. ಅನುಭವ ಮಂಟಪದಲ್ಲಿ 65 ವರ್ಷದ ಒಬ್ಬ ವ್ಯೋಮಕಾಯ ಸಿದ್ಧ ಅಲ್ಲಮ ಶೂನ್ಯ ಪೀಠದ ಪ್ರಥಮ ಅಧಿಕಾರಿ ಅವರು ಪ್ರಶ್ನೆಗಳನ್ನು ಹಾಕಿದರೆ ಆ ಅಗ್ನಿ ಪರೀಕ್ಷೆಯಲ್ಲಿ ಪಾಸಾಗಿ ಅವರಿಗೆ ಅಕ್ಕ ಅನ್ನುವಂಥ ಬಿರುದನ್ನು ಕೊಟ್ಟರು. ಯಾಕಂದರೆ ಅಂಥ ಅನುಭವವನ್ನು ಗಳಿಸಿದ್ರು ಅವರು. ಆ ವಚನವನ್ನು ಹೇಳ್ತೀನಿ, ಕೇಳ್ರಿ. ಆ ಸಾಧನೆಯನ್ನು ನಾನು ಮಾಡಿದ್ದೀನಿ, ನೀವು ಮಾಡಿ ಆ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ನೀವು ಪಡ್ಕೊಳ್ರಿ ಅಂತ ನಾನು ಈ ಮೂಲಕವಾಗಿ ಆ ವಚನದ ಲಿಂಕ್ ಹಿಡ್ಕೊಂಡೆ ನಾನು ಒಂದು ಸಾಧನೆಯನ್ನು ಮಾಡಿ ಅದನ್ನು ಸಿದ್ಧಿ ಮಾಡ್ಕೊಂಡಿದ್ದೀನಿ. ಶರಣರು ಮಾಡ್ಕೊಂಡಿದ್ದಾರೆ, ಅದನ್ನು ನೀವು ಒಂದು ಸಾಧಿಸಿರಿ ಅಂತ ಹೇಳ್ತಾ ಇದ್ದೀನಿ. ಸಂಸಾರವ ನಿರ್ವಾಣವ ಮಾಡಿ, ಮನವ ವಜ್ರ ತುರಂಗವ ಮಾಡಿ, ಜೀವವನ್ನು ರಾವುತನ ಮಾಡಿ, ಮೇಲಕ್ಕೆ ಉಪ್ಪರಿಸಲಿಯದೆ ಮುಂದಕ್ಕೆ ಮುಗ್ಗಲಿಯದೆ, ಈ ವಾರವನ ಹಿಂದಕ್ಕೆ ಬರಸೆಳೆದು ನಿಲ್ಲಿಸಿ, ಮೋಹರವಾಗಿರ್ದ ದಳದ ಮೇಲೆ ಅಟ್ಟಿ ಮುಟ್ಟಿ ತಿವಿದು ಒಯ್ದು ನಿಲ್ಲಿಸಲರಿಯದೆ ಪವಳ ಬಣ್ಣದ ಕೆಸರುಗಲ್ಲು ಮೆಟ್ಟಿ ತೊತ್ತಳುವು ದಳುವುತ್ತಲು ಇದಾರಯ್ಯ. ಅಂಗಡಿಯ ರಾಜ ಬೀದಿಯೊಳಗೆ ಬಿದ್ದ ರತ್ನಶೆಟ್ಟಿ ಈ ಥಳತಣೆ ಹೊಳೆಯುವ ಪ್ರಜ್ವಲಿತವ ಕಾಣದೆ ಹಳಹಳನೆ ಹಳಿಸುತ್ತಾ ಇದ್ದಾರೆ ಅಯ್ಯ. ಆಧಾರ ಸ್ಥಾನದ ಧೂಪಗುಂಡಿಗೆ ಮೇಲೆ ಹೃದಯ ಸ್ಥಾನದ ಇಂಗಳವು ನಿಕ್ಕಿ ವಾಯು ಪವನದಿಂದ ನಿಲ್ಲಿಸಲು ಆ ಅಗ್ನಿಯ ಸೆಕೆ ಹೋಗಿ ಬ್ರಹ್ಮರಂದರು ಮುಟ್ಟಲು ಅಲ್ಲಿರ್ದ ಅಮೃತದ ಕೊಡನಡಿದು ಕೆಳಗನ ಹೃದಯ ಸ್ಥಾನದ ಮೇಲೆ ಬೀಳಲಿಕ್ಕೆ ಮರೆಸಿದ ಮಾಣಿಕ್ಯದ ಬೆಳಗು ಕಾಣಬಹುದು ನೋಡ. ಇದನಾರಯ್ಯ ಬಲ್ಲರು ಹಮ್ಮಳಿದ ಶರಣನ ಮೇಲೆ ಇಹಪರವ ಬಲ್ಲ ಶರಣ, ಪಂಚೇಂದ್ರದ ಇಂಗಿತೋ ಬಲ್ಲ ಶರಣ, ಒಡಲ ಬಿಟ್ಟ ಶರಣನಲ್ಲದೆ ಉಳಿದ ಪ್ರಾಣಘಾತಕ ಪಾತಕ ಇವರೆತ್ತಲು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣಂಗಲ್ಲದಂತ ಹೇಳಿದಾರಲ್ಲ. ಹಾಗೆ ನಮ್ಮಲ್ಲಿ ಒಂದು ಅದ್ಭುತವಾದಂಥ ವೈಟಲ್ ಇಲೆಕ್ಟ್ರಿಸಿಟಿ ಇದೆ. ಹೊರಗಡೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಾದರೆ ಅಲ್ಲಿ ಇದು ದಬದಬಿ ಬೀಳ್ತಾ ಇರ್ತದೆ. ಅದನ್ನು ಏಕಾಗ್ರತೆಯಿಂದ ಒಂದು ಟೆನಲ್ನಲ್ಲಿ ಹರಿಸಿ ಜನ್ರೇಟರ್ ಸ್ಟಾರ್ಟ್ ಮಾಡಿದಾಗ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ವಿದ್ಯುತ್ ಉತ್ಪಾದನೆ ಆದವಾಗ ಹೊರಗಿನ ಕತ್ತಲೆ ಹೆಂಗೆ ಹೋಗುತ್ತೋ ಅದೇ ರೀತಿಯಾಗಿ 84 ಲಕ್ಷ ಯೋನಿಯಲ್ಲಿ ನಾವು ತಿರುಗಾಡಿ ಬಂದಿದ್ದೇವೆ. ಕೊನೆಯದಂಥ ಮಾನವ ಜನ್ಮದು. ಅದಕ್ಕೆ ಅಜ್ಞಾನದ ಕತ್ತಲೆಯಲ್ಲಿ ನಾವು ಬಂದಿದ್ದೇವೆ. ಈ ಅಜ್ಞಾನ ಕತ್ತಲೆ ಹೊಡೆದೋಡಿಸಬೇಕಾದ್ರೆ ನಮ್ಮಲ್ಲಿ ಅಂತರದಲ್ಲಿ ಆತ್ಮವಿದ್ಯುತ್ ಇದೆ, ವೈಟಲ್ ಇಲೆಕ್ಟ್ರಿಸಿಟಿ ಇದೆ. ಅದು ಏಕಾಗ್ರತೆ ಅನ್ನುವಂಥ ಲಿಂಗಾಂಗ ಸಾಮರಸ್ಯವನ್ನು ನಾವು ಮಾಡಿದಾಗ, ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಮಾಡಿದಾಗ ಆ ಆತ್ಮನ ಬೆಳಕು ಅದು ಹೊರಗಡೆ. ಈಗ ಜನ್ರೇಟರ್ ಸ್ಟಾರ್ಟ್ ಮಾಡೋದಂದ್ರೆ ಏನು? ಪೂಜೆ, ಪ್ರಾರ್ಥನೆ, ಯೋಗ, ಧ್ಯಾನ, ಚಿಂತನೆ ಇದನ್ನು ಮಾಡಿದಾಗ ಒಳಗಡೆ ಇರುವಂಥ ಇಲೆಕ್ಟ್ರಿಸಿಟಿ ಹೊರಗಡೆ ಬಂದಾಗ ಆತ್ಮವಿದ್ಯುತ್ತು ನಾವು ಭಕ್ತರಾಗ್ತೀವಿ, ಜ್ಞಾನಿಗಳಾಗ್ತೀವಿ, ಯೋಗಿಗಳಾಗ್ತೀವಿ, ತಪಸ್ವಿಗಳಾಗ್ತೀವಿ, ನಾವು ಜಂಗಮರಾಗ್ತೀವಿ. ಪ್ರತಿಯೊಬ್ಬನಿಗೆ ಅದು ಹಕ್ಕನ್ನು ಕೊಟ್ಟಿದ್ದಾರೆ ಗುರು ಬಸವಣ್ಣನವರು. ಅಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆಯನ್ನು ಅಕ್ಕಮಹಾದೇವಿ ಸಾಧಿಸಿ ಜಗತ್ತಿಗೆ ಒಂದು ವಿಶೇಷವಾದ ಸಂದೇಶ ಕಟ್ಟಿ ಅಮರಾತ್ಮರಾಗಿದ್ದಾರೆ. ಶರಣರೆಲ್ಲರೂ ಅಮರಗಣಗಳಾಗಿದ್ದಾರೆ. ನಾವು ಸಹಿತ ಅಮರಗಣಗಳು ಆಗಬೇಕಂತಂದರೆ ಈ ಬಸವಣ್ಣವರು ಕೊಟ್ಟಂಥ ಸಿದ್ಧಾಂತವನ್ನು ಆಚರಣೆ ನಾವು ಅನುಷ್ಠಾನ ಮಾಡಿದಾಗ ಜಗತ್ತು ಬೆಳಗಾಗುವಂಥ ಕಾಲ ಬರ್ತದೆ. ಅದು ಹೇಗಾಗಿದೆಪ್ಪ ಅಂತಂದರೆ, ಒಂದು ಶರಣರೊಂದು ವಚನ ಹೇಳ್ತಾರೆ, ತನ್ನಿಂದ ತನ್ನ ನೋಡಿ ತನ್ನ ನರಿಯಬೇಕು, ತನ್ನ ನರಿಯದವ ನಿಮ್ಮನೆತ್ತೆ ಬಲ್ಲನು, ಆರುವನು ಅಲ್ಲೆಂದು ಅರಣ್ಯಕ್ಕೆ ಹೋಗುವುದು ದುರುಳತನ, ಸಂಸಾರದೊಳಗಿದ್ದರು ಬಂದ ಪದಾರ್ಥವ ಲಿಂಗಾರ್ಪಿತ ಮಾಡಿಕೊಂಬ ಶರಣನೇ ಜಾನ, ಒಡಲುಗೊಂಡು ಒಡಲಿಲ್ಲದ ನಿಜ ಬೆರಸ, ತನ್ನ ನರಿದರೆ ತನ್ನರಿವೇ ಗುರು, ತಾನೇ ಲಿಂಗ ತಾನೇ ನಿಷ್ಠೆ ಜಂಗಮ, ತಿರುವಿದು ಒಂದಾದ ರಾಮೇಶ್ವರ ಲಿಂಗವು ತಾನೇ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ನಮ್ಮೊಳಗಿದ್ದಂಥ ಅರಿವನ್ನು ನಾವೇ ತಿಳಿದುಕೊಂಡು ನಾವೇ ಜಾಗೃತರಾಗಿ ನಾವೇ ಆ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕಾಗಿದೆ ಅಂಥೇಳಿ ಮಹಾತ್ಮರು ಶರಣರು ಹೊರಗಡೆ ಎಲ್ಲಿಯೂ ದೇವರಿಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಕಿಲ್ಲ ಅಂಥ ಒಂದು ಸಾಹಿತ್ಯವನ್ನು ಗುರು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ. ಅಂಥ ಬಸವಣ್ಣವರು ಕೊಟ್ಟಂಥ ತತ್ವ ಸಿದ್ಧಾಂತಗಳನ್ನು ನಮ್ಮ ಒಂದು ಜೀವನದಲ್ಲಿ ನಾವು ಭಾಳ ಸರಳಿದೆ. ಆದರೆ ನಾವು ಸೋಮಾರಿಗಳಾಗಿ ನಮಗೆ ಸಮಯ ಇಲ್ಲ, ಬಿಜಿ ಇದ್ದೀವಿ, ಹಾಗೆ ಹೀಗೆ ಅಂತೆಲ್ಲ ಏನೋ ಒಂದು ನೆವವನ್ನು ಹೇಳ್ತಾರೆ. ಹಾಗಾದ್ರೆ ನಾನು ಎಲ್ಲರಿಗೊಂದು ಪ್ರಶ್ನೆಯನ್ನು ಮಾಡ್ತೀನಿ. ನೀವು ಊಟಕ್ಕೆ ಸಮಯ ಇಟ್ಟು ಕೊಡ್ತೀರಾ 3 ಹೊತ್ತು, ಮಲ್ಕೊಳ್ಳಿಕ್ಕೆ ಸಮಯ ಇಟ್ಟು ಕೊಡ್ತೀರಾ,
ಕಾಯಕವನ್ನು ಮಾಡಲಿಕ್ಕೆ ಸಮಯ ಇಟ್ಟು ಕೊಡ್ತೀರಾ? ಟಿ ವಿಯನ್ನು ನೋಡಲಿಕ್ಕೆ ಸಮಯ ಇಟ್ಟು ಕೊಡ್ತೀರಾ? ಕಟ್ಟೆ ಮೇಲೆ ಕೂತು ಕಾನ್ಫರೆನ್ಸ್ ಮಾಡಲಿಕ್ಕೆ ಹರಟೆಯನ್ನು ಹೊಡಲಿಕ್ಕೆ ಅಷ್ಟು ಸಮಯ ಕೊಡ್ತೀರಿ. ಆದರೆ ನಮ್ಮನ್ನು ಉದ್ಧಾರ ಮಾಡುವಂಥ, ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳುವಂಥ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ, ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಅದಕ್ಕೆ ಸಮಯವನ್ನು ನಾವು ಕೊಡೋದಿಲ್ಲ ಅಂದ್ರೆ ಎಷ್ಟು ನಾವು ದುರ್ಭಾಗ್ಯರಾಗಿದ್ದೇವೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಿಮಗೆ ಅಪಮೃತ್ಯು ಬರಬಾರ್ದಂದರೆ, ನಮಗೆ ಕಷ್ಟ ಕೋಟಲು ಬರಬಾರ್ದಂದರೆ, ನಮಗೆ ಬಡತನ ಬರಬಾರ್ದಂದರೆ ಅವ್ರು ಏನು ಹೇಳಿದ್ದಾರೆ? ಒಂದೇ ಒಂದು ವಚನ ಇಡೀ ಜಗತ್ತಿಗೆ ಸಂದೇಶವನ್ನು ಹೇಳಿದ್ದಾರೆ. 750 ಕೋಟಿ ಜನರಿಗೆ ಇವತ್ತು ಸಂದೇಶ ಹೇಳಿದ್ದಾರೆ. ಒಂದೇ ಒಂದು ವಚನ ನಾವು ಪಾಲನೆ ಮಾಡಿದರೆ ನಮಗೆ ಇವ್ಯಾವೂ ಬರಲ್ಲ. ಯಾರೂ ಕರೆಂಟ್ ಹಚ್ಕೊಂಡು ಸಾಯ್ಬೇಕಂತ ಇಚ್ಛೆ ಯಾರೂ ಮಾಡೋದಿಲ್ಲ. ನೇಣು ಹಾಕ್ಕೊಂಡು ಸಾಯ್ಬೇಕಂತ ಯಾರೂ ಇಚ್ಛೆ ಮಾಡೋದಿಲ್ಲ. ಬಾವಿ ಜಿಗದು ಸಾಯ್ಬೇಕಂತ ಯಾರೂ ಇಚ್ಛೆ ಮಾಡೋದಿಲ್ಲ. ವಿಷ ತೊಗೊಂಡು ಸಾಯ್ಬೇಕಂತ ಯಾರೂ ಇಚ್ಛೆ ಮಾಡೋದಿಲ್ಲ. ರೈಲ್ವೆ ಪಟ್ರಿಗೆ ನನ್ನ ತಲೆಯನ್ನು ಕೊಟ್ಟು ಶರೀರವನ್ನು ಕೊಟ್ಟು ಸಾಯ್ಬೇಕಂತ ಯಾರೂ ವಿಚಾರ ಮಾಡೋದಿಲ್ಲ. ಆದರೆ ಅದು ತಪ್ಪಬೇಕಂತಂದರೆ ಒಂದು ವಚನ ಹೇಳಿದ್ದಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು, ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭು ನಿಮ್ಮಯ್ಯ ನೋಟ ಹೆರೆಹಿಂಗದ ಕನ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು, ಜಂಗಮಾರ್ಚನೆ ಮಾಟ ಕೂಡಲ ಸಂಗಮ ದೇವನ ಕೂಟ ಅಂತ ಹೇಳಿದ್ದಾರೆ. ನೋಡ್ರಿ ಇದು ಹೆಂಗಿದೆ ಈ ವಚನ. ಇದು ಬೆಳಗಿನ ಜಾವದಲ್ಲಿ ಭಕ್ತಿಯಿಂದ, ವಿಶ್ವಾಸದಿಂದ, ನಿಷ್ಠೆಯಿಂದ, ಶರಣಾಗತಿಯಿಂದ 5 ನಿಮಿಷ ಮಾಡಿರಿ, 10 ನಿಮಿಷ ಮಾಡಿರಿ, 15 ನಿಮಿಷ ಮಾಡಿರಿ. ನೀವು ಸಂಚನಕ್ಕೂ ಮಾಡಬಾರ್ದು. ನಿಮಗೆ ಸಮಯಕ್ಕೆ ತಕ್ಕಂತೆ ಭಕ್ತಿಯಿಂದ ಮಾಡಿದ್ದೇ ಆದರೆ ಪರಮಾತ್ಮ ಅಪಮೃತ್ಯುವಿಂದ ತಪ್ತದೆ ಅಂತ ಹೇಳಿದ್ದಾರೆ ಬಸವಣ್ಣನವರು. ಇನ್ನು ನಮಗೆ ಕಷ್ಟಕೋಟಲ್ಲಿ ಬಡತನ ಬರಬಾರ್ದಂದರೆ ನಾವು ದೇವ ಪೂಜೆ ಮಾಟ, ಆ ದೇವರ ಪೂಜೆಯನ್ನು ನಾವು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತೇಳಿ ಹೇಳಿದಾರಲ್ಲ. ಇಷ್ಟು ಮಾಡಿದರೆ ನಮ್ಮಂಥ ಪುಣ್ಯವಂತರೇ ಯಾರಿಲ್ಲ. ಆದರೆ ನಾವು ಏನಾಗಿದ್ದೀವಿ? ನಾವು ಸಮಯವನ್ನು ಹರಣ ಮಾಡ್ತಾ ಇದ್ದೀವಿ. ಯಾಕಂದರೆ ಸಮಯ ಹೋದರೂ ಬರೋದಿಲ್ಲ. ಮಾತನಾಡಿದ ಒಂದು ಮಾತುಗಳು ಹೊಳ್ಳಿ ಬರಲ್ಲ, ಮುತ್ತು ಒಡೆದರೆ ನಮಗೆ ಬರಲ್ಲ. ಅದಕ್ಕಾಗಿ ಸಮಯ ಭಾಳ ಅಮೂಲ್ಯವಾದಿದೆ. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಪ್ಪ ಅಂತೇಳಿ ಶರಣರು ಸಹಿತ ಹೇಳ್ತಾರೆ, ಸಂತರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಹುಚ್ಚಪ್ಪಗಳಿರ ಹಾನಿ ಮಾಡಿಕೊಳ್ಳಬೇಡಿರಿ ಅಂಥೇಳಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕಂದರೆ ಈಗೊಂದು ತಪ್ಪಿಸ್ಕೊಂಡು ಅಂದರೆ ಮತ್ತೆ ಯಾವಾಗ ನಮಗೆ ಸಿಗುತ್ತೈತಿ ಗೊತ್ತಿಲ್ಲ, ಗ್ಯಾರಂಟಿ ಗೊತ್ತಿಲ್ಲ. ಅದಕ್ಕಾಗಿ ಈ ಶರೀರವನ್ನು ನಾವು ದೇವನ ಪೂಜೆಗಾಗಿ, ಪ್ರಾರ್ಥನೆಗಾಗಿ, ಧ್ಯಾನಕ್ಕಾಗಿ, ಕಾಯಕ್ಕಾಗಿ, ದಾಸೋಹಕ್ಕಾಗಿ, ಒಂದು ಬೇರೆಯೊಬ್ಬರ ಒಳ್ಳೆಯದಕ್ಕಾಗಿ ನಮ್ಮ ಜೀವನವನ್ನು ಇಟ್ಟಾಗ ನಮಗೆ ಒಳ್ಳೆಯದನ್ನು ಬರ್ತದೆ. ಯಾವ ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತೀವಿ ಅದೇ ಬೀಜ ನಮಗೆ ಫಲವನ್ನು ಕೊಡ್ತಾ ಇದೆ. ಬೇವಿನ ಬೀಜವನ್ನು ಬಿತ್ತಿ ನಾವೀಗ ಮಾವಿನ ಫಲ ಬೇಕಂದರೆ ಸಿಗಲ್ಲ. ಅದಕ್ಕಾಗಿ ನಾವು ಯೋಚನೆಯನ್ನು ಮಾಡಿ ನಮ್ಮ ಜೀವನದ ಹೆಜ್ಜೆಗಳನ್ನು ಮುಂದೆ ಇಡ್ತಾ ಹೋದಾವಾಗ ಅದೇ ನಮಗೆ ಫಲವಾಗಿ ನಮಗೆ ಬರ್ತದೆ. ಅದಕ್ಕಾಗಿ ಶರಣರು ಒಂದು ಕಡೆ ಹೇಳ್ತಾರೆ, ಒಂದು ಎಷ್ಟು ಅದ್ಭುತವಾದಂಥ ಪರಿಕಲ್ಪನೆ. ತಾ ಒಳ್ಳೆಯವನಾದಡೆ ಸರ್ವರು ತನಗೆ ಒಳ್ಳೆಯವರಾಗಿರ್ಪರು, ತಾ ಹೀನನಾದಡೆ ಸರ್ವರು ತನಗೆ ಹೀನರಾಗಿರ್ಪರು. ತಾ ಒಳ್ಳೆಯವನಾಗಿ ಸರ್ವರು ತನಗೆ ಹೀನರಾದಡೆ ಅದು ತನ್ನ ಪೂರ್ವದ ಕರ್ಮ. ತಾ ಹೀನನಾಗಿ ಸರ್ವರು ತನಗೆ ಒಳ್ಳೆಯವರಾದಡೆ ಅದು ತನ್ನ ದೈವದ ಒಲವು ನೋಡ ಅಖಂಡೇಶ್ವರ ಅಂತ ಹೇಳ್ತಾರೆ. ಹಾಗೆ ಇದನ್ನು ನಾವು ತಿಳಿದುಕೊಂಡಾಗ ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಗುರುಬಸವಣ್ಣವರ ಒಂದು ತತ್ವ ಸಿದ್ಧಾಂತ ಹೇಗಿದೆ ನೋಡ್ರಿ. ಪ್ರಧಾನಮಂತ್ರಿಯಾಗಿದ್ದರು, 770 ಮಂದಿಯನ್ನು ತಯಾರು ಮಾಡಿದರು, ಲಕ್ಷದ ಮೇಲೆ 96,000 ಅನುಯಾಯಿಗಳಿದ್ದರು, ಅನುಭವ ಮಂಟಪವನ್ನು ಕಟ್ಟಿದ್ರು. ಇಷ್ಟೆಲ್ಲ ಇದ್ದರೂ ಈ ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಅವರು ವಚನವನ್ನು ಪಾಲನೆ ಮಾಡಬೇಕು. ಏನು ಹೇಳಿದ್ದಾರಂದರೆ, ನಾನೊಬ್ಬನೇ ಭಕ್ತ, ನೀವು ಲಿಂಗ ಜಂಗಮ, ನಾನು ಕಿಂಕರ, ನೀವು ಶಂಕರ, ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು, ಶರಣರ ಮನೆಯಲ್ಲಿ ಶ್ವಾನನಾಗಿರಿಸು, ಶರಣರ ಪಾದವನ್ನು ಮಹಾಪದವಿಯನ್ನು ಕರುಣಿಸಂತ ಬೇಡ್ಕೋತಾರಲ್ಲ ಮಹಾಪ್ರವಾದಿಗಳು. ಬಸವಣ್ಣವರು ಕೇಳ್ಕೊತಾರ, ನಾವು ಹೆಂಗಿರಬೇಕು? ಪ್ರತಿಯೊಬ್ಬರು ಇದನ್ನು ಮನುಷ್ಯನಲ್ಲಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಹೋದಾವಾಗ ಜಗತ್ತು ಹೆಂಗೆ ಆಕತ್ತಪ್ಪ ಅಂತಂದರೆ ನಮ್ಮ ಇದಕ್ಕೆ ಬರ್ತದೆ, ನಮ್ಮ ಸಮೀಪ ಬರ್ತದೆ. ಅದಕ್ಕಾಗಿ ಬಸವಣ್ಣನವರು ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸ ಅಂತ ಇಡೀ ಜಗತ್ತನ್ನು ಅಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಅವ್ರಿಗೇನಂತಾರೆ? ವಿಶ್ವಗುರು. ಉತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು, ಜೀವನಕ್ಕೆ ಲೋಕದೋಳು ಮಂತ್ರ ಜೀವನಕ್ಕೆ ಅಂತೇಳಿ ಹೇಳ್ತಾರಲ್ಲ. ಹಾಗೆ ಬಸವನೆಂದರೆ ಪಾಪ ದೆಸಿಗೆಟ್ಟು ಹೋಗುವುದು, ಬಿಸಿಲಿಂಗೆ ಹಸಿರೋಳೆ ಸಿದಿರ್ಪ ಹನಿಯಾರೆ ಹುಸಿದು ಹೋದಂತೆ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಎಷ್ಟು ಕೊಂಡಾಡ್ತಾರ್ರಿ. ಬಸವಣ್ಣನವರು ಈ ಏನು ಒಂದು ಕೊಟ್ಟಿದ್ದಾರಪ್ಪ ಅಂತಂದರೆ ಸಾಮಾಜಿಕ ಸಮಾನತೆ ಜೊತೆಗೆ ಧಾರ್ಮಿಕ ಸಮಾನತೆಯನ್ನು ಕೊಟ್ಟಿದ್ದಾರೆ. ಬಸವ ಹಿ ಬ್ರಾಡ್ ಡೆಮಾಕ್ರಸಿ ಇನ್ ದ ವರ್ಲ್ಡ್ ಆಫ್ ರಿಲಿಜನ್.
ಸಾಮಾಜಿಕ ಸಮಾನತೆ ಜೊತೆಗೆ ಧಾರ್ಮಿಕ ಸಮಾನತೆಯನ್ನು ಕೊಟ್ಟರು. ಅದಕ್ಕಾಗಿ ಬಸವಣ್ಣವರು ಕೊಟ್ಟಂಥ ತತ್ವ ಸಿದ್ಧಾಂತಗಳು, ಶರಣರು ಕೊಟ್ಟಂಥ ಒಂದು ವಚನ ಸಾಹಿತ್ಯವನ್ನು ನಾವು ಎಲ್ಲರಿಗೂ ತಿಳಿಸಬೇಕಾಗಿದೆ. ತಿಳಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಯಾಕಂದರೆ ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಇಳಿಯದು, ಇಳಿಯದೆ ಉಳಿಯೋದು ಅಂತೇಳಿ ಒಂದು ಸೂಕ್ತ ಇದೆ. ಅದಕ್ಕಾಗಿ ಆ ಸೂಕ್ತಿಯನ್ನು ಅನುಸರಿಸಿ ಪ್ರತಿಯೊಬ್ಬರೂ ನಾವು ಅಧ್ಯಯನ, ಅನುಷ್ಠಾನ ಮತ್ತು ಮಾಡಿ ಸ್ವಾರ್ಥಿಯಾಗಿ ಇರದೆ ಮತ್ತೊಬ್ಬರಿಗೆ ನಾವು ಈ ತತ್ವ ಸಿದ್ಧಾಂತವನ್ನು ತಿಳಿಸಿದಾಗ ಅವರು ಸಹಿತ ಪುನೀತರಾಗುವಂಥ ಕಾಲ ಬರ್ತದೆ. ಅಂಥ ಗುರುಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂದ್ರಲ್ಲಿ ಪ್ರಾಮಾಣಿಕತೆ ಬೇಕು, ಸತ್ಯವಾಗಿರಬೇಕು, ನ್ಯಾಯಯುತವಾಗಿರಬೇಕು, ಧರ್ಮಿಷ್ಠರಾಗಿರಬೇಕು. ಅಂದಾಗ ಮಾತ್ರ ದೇವರು ನಮಗೆ ಒಲಿತಾನೆ. ಅದಕ್ಕೆ ಅಲ್ಲಂಪ್ರಭುದರು ಒಂದು ಕಡೆ ಮಾತು ಹೇಳ್ತಾರೆ, ದೇವರು ಎಲ್ಲದಾನಂತ ಕೇಳಿದರು. ಕೇಳಿದಾಗ ಅವ್ರು ಹೇಳಿದರು, ಅಣೋರಣೀಯಾನ ಮಹತೋ ಮಹಿಯಾನ್ ಎಂಬ ಶ್ರುತಿ ಹುಸಿ ಶಿವನಿದ್ದ ಠಾವಿಗೆ ಪ್ರಳಯ ಉಂಟೆ, ಸದ್ಭಕ್ತಿ ಸದಾಚಾರ ಎಲ್ಲಿಪ್ಪದು ಅಲ್ಲಿಪ್ಪನಲ್ಲದೆ ಮತ್ತೊಲು ಎಲ್ಲೂ ಕಾಣ ನಮ್ಮ ಗೋಯಿಸೋಲಿಂಗು ಅಂತ ಹೇಳಿದರು. ಸಾಮಾನ್ಯವಾಗಿ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ, ಅವನು ಇವನಲ್ಲಿ ತುಂಬಿ ತೊಡಗ್ತಾ ಇದ್ದಾನೆ, ಮಹತ್ತಿಗೆ ಮಹತ್ನಾಗಿದ್ದಾನೆ. ಆದರೆ ವಿಶೇಷವಾಗಿ ಎಲ್ಲಿದ್ದಾನೆಂದರೆ ಸದ್ಭಕ್ತಿ ಸದಾಚಾರ. ಸದ್ಭಕ್ತಿ ಸದಾಚಾರ, ಭಕ್ತಿ ಬೇರೆ, ಸದ್ಭಕ್ತಿ ಬೇರೆ, ಆಚಾರ ಬೇರೆ, ಸದಾಚಾರ ಬೇರೆ. ಶರಣರು ಕೊಟ್ಟಂಥ ತತ್ವ ಸಿದ್ಧಾಂತ ಆಗಿದ್ದರೆ ಜ್ಞಾನದಿಂದ ಕೂಡಿದಂಥ ಭಕ್ತಿ ಇರಬೇಕು, ಭಕ್ತಿಯು ಜ್ಞಾನದಿಂದ ಕೂಡಿರ್ಬೇಕಂತ ಹೇಳ್ತಾರೆ. ಆಚಾರ ವಿಚಾರ ಇವೆರಡು ಜೋಡಿಯಾಗಿ ನಡೆದಾವ. ಒಂದು ಟ್ರೈನ್ ಹೋಗಬೇಕಂದ್ರೆ ಎರಡು ಪಟ್ರಿ ಮೇಲೆ ಹೆಂಗೆ ಹೋಗ್ತಾರೆ, ರೈಲ್ವೆ ಹಳಿ ಮೇಲೆ ಹೆಂಗೆ ಹೋಗ್ತದೆ, ಅದೇ ರೀತಿಗೆ ಆಚಾರ ವಿಚಾರ ಭಕ್ತಿ ಜ್ಞಾನ ಅದ್ರ ಜೊತೆಗೆ ವೈರಾಗ್ಯ ಒಂದು ಕೂಡಿತಂದರೆ ಅದಕ್ಕೂ ಚಿನ್ನಕ್ಕೆ ಒಂದು ಇದನ್ನು ಕೊಟ್ಟಂಗೆ ಆಗುತ್ತದೆ. ಆ ರೀತಿಯಾಗಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಬೋಧನೆ ಮಾಡಿದಂಥ ಗುರು ಬಸವಣ್ಣವರು ಇದು ಪ್ರತಿಯೊಬ್ಬರೂ ಆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಪ್ರತಿಯೊಬ್ಬರಿಗೂ ಸಾಧ್ಯತೆ. ಪ್ರತಿಯೊಬ್ಬರೂ ಗುರು ಆಗಬಹುದು, ಲಿಂಗ ಆಗಬಹುದು, ಜಂಗಮ ಆಗಬಹುದು. ಅರಿವೇ ಗುರು ಆಗಬೇಕು, ನಮ್ಮ ಆತ್ಮವೇ ಲಿಂಗ ಆಗಬೇಕು, ನಮ್ಮ ಅನುಭವವೇ ಜಂಗಮ ಆಗಬೇಕು. ಇವು ಕಾನ್ಸೆಪ್ಟ್. ಇದು ವ್ಯಕ್ತಿಗತವಾದಂಥದ್ದಲ್ಲ, ಇದು ತಾತ್ವಿಕ ಸಿದ್ಧಾಂತ, ತತ್ವ ಸಿದ್ಧಾಂತದ ಆಧಾರ ಮೇಲೆ ಗುರುಲಿಂಗ ಜಂಗಮವನ್ನು ಗುರು ಬಸವಣ್ಣರು ಕೊಟ್ಟಿದ್ದಾರೆ. ಗುರುವಿಗೆ ತನುವನ್ನು ಕೊಡಬೇಕು, ಮನವನ್ನು ಲಿಂಗಕ್ಕೆ ಕೊಡಬೇಕು, ಧನವನ್ನು ಪ್ರಾಣವನ್ನು ಜಂಗಮನಿಗೆ ಅರ್ಪಣೆ ಮಾಡಬೇಕಂತೇಳಿ ತನು ಮನ ಧನವನ್ನು ಸಮರ್ಪಣೆ ಮಾಡಬೇಕಂತ ಹೇಳಿದವಾಗ ನಮಗೆ ಈ ಒಂದು ಬಸವ ಟಿ ವಿಯವರು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಹೋದ್ಯೋಗಿಗಳ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ಜಗತ್ತಿನಾದ್ಯಂತ ಮುಟ್ಲಿ, ಅವರೆಲ್ಲರಿಗೂ ಗುರು ಬಸವಣ್ಣವರ ಕರುಣೆ ಆಗಲಿ. ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕರುಣಿಸಲಂತ ಹಾರೈಸ್ತಾ ತಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಸಲಿ, ಧರ್ಮದ ಕಾರ್ಯಗಳು ಹೆಚ್ಚಾಗಲಿ, ನಿಮ್ಮ ಸಂಕಲ್ಪ ಎಲ್ಲ ಈಡೇರಲಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಒಳ್ಳೆ ವಿದ್ಯಾವಂತರು ಸಂಸ್ಕಾರರು ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು.